ನೇಮಕಾತಿ ಹಾಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ, ಸೇವಾ ಭದ್ರತೆಯಂತಹ ಪ್ರಮುಖ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಇವತ್ತು ಸರ್ಕಾರಿ ಪರವಾನಿಗೆ ಭೂಮಾಪಕರ ಸಂಘ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದೆ. ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಭೂಮಾಪಕ ಸಿಬ್ಬಂದಿಗಳು ಭಾಗವಹಿಸಿದರು. ಭೂಮಾಪಕನನ್ನ ಒಂದು ಬಾರಿ ವಿಶೇಷ ನೇಮಕಾತಿ ಅಡಿಯಲ್ಲಿ ಸರ್ಕಾರಿ ಹುದ್ದೆಗೆ ಸಕ್ರಮಗೊಳಿಸಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಕಳೆದ 20 ವರ್ಷಗಳಿಂದ ಸರ್ಕಾರಿ ಪರವಾನಿಗೆ ಭೂಮಾಪಕರು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದು ರೈತರ ಭೂಮಿಯನ್ನ ಸರ್ವೆ ಮಾಡಿ ನೀಡ್ತಾ ಇದ್ದಾರೆ. ಇದರಿಂದ ಸರ್ಕಾರಕ್ಕೂ ಸಾವಿರಾರು ಕೋಟಿ ಆದಾಯ ಹರಿದು ಬರ್ತಾ ಇದ್ದು ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಪದೇ ಪದೇ ಹೇಳಿಸ್ಕೊಂತೀರಾ ಶಿಸ್ತಿನಿಂದ ಸರ್, ನಾವು ಸರ್ಕಾರಿ ಪರವಾನಗಿ ಭೂಮಾಪಕರು ಅಂತ ಕಂದಾಯ ಇಲಾಖೆಯಲ್ಲಿ ನಮಗೆ ಪರವಾನಗಿಯನ್ನು ಕೊಟ್ಟು ರೈತರ ಭೂಮಿಯನ್ನು ಅಳತೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸತತವಾಗಿ 25-24 ವರ್ಷಗಳಿಂದ ಹಂತ ಹಂತವಾಗಿ ಈಗಿನವರೆಗೂ ನಾವು ಪರವಾನಗಿ ಭೂಮಾಪಕರಾಗಿ ನೇಮಕ ಮಾಡ್ಕೊಂಡು ನಮ್ಮನ್ನು ಸರ್ಕಾರ ಮತ್ತು ಇಲಾಖೆ ಎರಡೂ ಸೇರಿ ಜೀತದಾಳುಗಳಿಗಿಂತ ಹೀನಾಯವಾಗಿ ನಮ್ಮನ್ನು ರೈತರು ಕೆಲಸ ಮಾಡಿಸಿದ್ದಾರೆ. ನಮಗೆ ಆ ಕೆಲಸ ಮಾಡಿರೋದಕ್ಕೆ ನಿರ್ದಿಷ್ಟವಾದ ವೇತನ ಆಗಲಿ, ಯಾವುದೇ ಸೇವಾ ಭದ್ರತೆ ಆಗಲಿ, ಯಾವುದೇ ರೀತಿಯ ಅನುಕೂಲಗಳಾಗಲಿಲ್ಲ. ರೈತರು ಅವರವರ ಅಳತೆ ಕೆಲಸಗಳಿಗೆ ನೇರವಾಗಿ ಹಣನ ಸಂದಾಯ ಮಾಡ್ತಾರೆ ಇಲ್ಲಿಗೆ ಸರ್ಕಾರದ ಒಂದು ಸುಪರ್ದಿಗೆ, ಅದು ಇಲಾಖೆ ಮುಖಾಂತರ. ಆ ದುಡ್ಡನ್ನು ಸಹ ನಮಗೆ ಕೊಡೋದಕ್ಕೆ ಇಲಾಖೆ ಸರ್ಕಾರಕ್ಕೆ ತಪ್ಪು ಮಾಹಿತಿ ನಮಗೆ ಮೋಸ ಮಾಡಿದೆ. ಆ ಮೋಸನ ಸುಮಾರು ವರ್ಷಗಳಿಂದನೂ ನಾವು ಪ್ರತಿಭಟಿಸ್ಕೊಂಡು ನಮ್ಮ ಹಕ್ಕನ್ನು ನಾವು ಕೇಳ್ಕೊಂಡು ಬರ್ತಾನೆ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.